ಹೆಲೋ ಎವ್ರಿವನ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹೆಲೋ ಎವ್ರಿವನ್, ಇದು ನನ್ನ ಸಾಟರ್ಡೆ ಮಿನಿಂಗ್ ಬ್ಲಾಗ್ ಆಗಿರುತ್ತೆ. ಆಫೀಸಿಗೆ ನಾನು ರೆಡಿಯಾಗಿ ಹೊರಟೆ. ಇದೇ ನೋಡಿ ನನ್ನ ಗಾಡಿ. ಇದನ್ನು ನಾನು ರೈಲ್ವೆ ಸ್ಟೇಷನ್ ಹತ್ರ ನಾನು ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾನು ಟ್ರೈನ್ ಯೂಸ್ ಮಾಡ್ಕೊಂಡು ನಾನು ಆಫೀಸಿಗೆ ರೀಚ್ ಆಗ್ತೀನಿ ಡೈಲಿ. ಹಾಗೆ ಅಜ್ಜಿಗೆ ನಾನು ಇವತ್ತು ಬಿಸ್ಕೆಟ್ನ ಕೊಟ್ಟೆ. ಪ್ರತಿದಿನ ಏನಾಗುತ್ತೆ ನನ್ನ ಕೈಲಿ ಅದನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅಕ್ಕವ್ರಿಗೆ ಹೊಟ್ಟೆ ತುಂಬಿಸಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ನನ್ನ ಟ್ರೈನ್ ಆಲ್ರೆಡಿ ಪ್ಲಾಟ್ಫಾರ್ಮ್ಗೆ ಬರ್ತಾ ಇತ್ತು. ನಾನು ಕೂಡ ಬಂದೆ. ಸದ್ಯ ಟ್ರೈನ್ ಅಂತೂ ಮಿಸ್ ಆಗಲಿಲ್ಲ. 1 ನಿಮಿಷದಲ್ಲಿ ಹೋಗ್ಬಿಡ್ತೀನಿ. ಇನ್ನು ಟ್ರೈನಲ್ಲಂತೂ ಫುಲ್ ರಶ್ ಇರುತ್ತೆ. ನನಗಂತೂ ಸೀಟ್ ಸಿಗಲ್ಲ. ಕೆಂಗೇರಿವರೆಗೂ ಒಂದು 10 ಮಿನಿಟ್ಸ್ ನಿಂತ್ಕೊಂಡು ಹೋಗ್ಬೇಕಾಗಿರುತ್ತೆ. ಇವತ್ತು ಮಾರ್ನಿಂಗಿಂದನೂ ತಲೆ ನೋವ್ತಾ ಇತ್ತು. ವರ್ಕ್ ಮಾಡೋಕ್ಕಂತೂ ಆಗ್ತಾನೇ ಇರಲಿಲ್ಲ ನನಗೆ. ಸೊ ಒಂದು ಕಾಫಿ ಕುಡಿಯೋಣ ಅಂತ, ಕಾಫಿನೋ ಅಥವಾ ಟೀನೋ ಕುಡಿಯೋಣ ಅಂತ ಹೊರಟೆ. ಟೀ ಕೊಡಿದೆ ಮತ್ತು ಟ್ಯಾಬ್ಲೆಟ್ನ ತೊಗೊಂಡೆ. ತಲೆನೋವಂತೂ ನನಗೆ ಹೋಲ್ ಡೇ ಬಿಟ್ಟೇ ಇಲ್ಲ. ನೆಕ್ಸ್ಟ್ ಆಫ್ಟರ್ನೂನು ನಮ್ಮ ಹಸ್ಬೆಂಡ್ ಬಂದಿದ್ರು ನಮ್ಮ ಆಫೀಸ್ ಹತ್ರ. ಸೊ ಇಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ. ನಾವು ಆ್ಯಕ್ಚುಲಿ ಒಂದು ಸೆಕೆಂಡ್ಸ್ ಕಾರ್ನ ನೋಡ್ತಾ ಇದ್ವಿ. ಕಮ್ಮಿ ಬಜೆಟಲ್ಲಿ ನೋಡ್ತಾ ಇದ್ವಿ. ನಾವು ಒಂದು ಕಾರ್ ಬೇಕು ಅಂತ ಸುಮಾರು ದಿನದಿಂದ ಹುಡುಕ್ತಾನೆ ಇರ್ತಿದ್ವಿ. ನಮಗೆ ಸೂಟೇ ಆಗ್ತಿರ್ಲಿಲ್ಲ, ನಮ್ಗೆ ಇಷ್ಟನೂ ಆಗ್ತಾ ಇರಲಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಇರ್ತಾನೆ ಇತ್ತು. ಸೊ ನೋಡೋಣ, ಶೋರೂಮ್ಗೆ ಹೋಗೋಣ, ಇವತ್ತು ಹೊಸದೇ ನೋಡೋಣ, ಕೊಟೇಶನ್ ತೊಗೊಂಡು ಬರೋಣ ಅಂತ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೊರಟ್ವಿ. ಎಷ್ಟಾಗುತ್ತೆ ಕೊಟೇಶನ್ ತೊಗೊಳ್ಳೋಣ ಅಂತ ಅಷ್ಟೇ. ಏನು ಬುಕ್ ಮಾಡಬೇಕಂತ ಏನು ಹೋಗ್ತಿರ್ಲಿಲ್ಲ, ಸುಮ್ಮನೆ ಹೋಗಿದ್ವಿ ಅಷ್ಟೇ. ರಾಜರಾಜೇಶ್ವರಿ ನಗರಲ್ಲಿರೋ ರೆನಾಲ್ಡೋಗೆ ಹೋಗಿದ್ವಿ. ನಾವು ಕಾರನ್ನ ನೋಡಿದ್ವಿ, ಇಷ್ಟ ಆಯಿತು. ಸೊ ಇವತ್ತೇ ಬುಕ್ಕಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ. ನಾವು ಆ್ಯಕ್ಚುಲಿ ಬುಕ್ ಮಾಡಬೇಕು ಅಂತಲೇ ಹೋಗಿರಲಿಲ್ಲ. ಹೊಸ ತೊಗೋಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಬಟ್ ಹೊಸ ತೊಗೊಳ್ಳೋ ಥರ ಆಯಿತು. ನಮ್ಮ ಮನೆಗೆ ಬರಬೇಕು ಅಂತ ಅದು ಋಣ ಇದ್ದರೆ ಬಂದುಬಿಡುತ್ತಲ್ಲ. ಸೊ ಹಾಗಾಯಿತು ನಮಗೆ. ಇವತ್ತು ಕಾರೆಲ್ಲ ನೋಡಿದ್ವಿ. ನಮಗೆ ಚಿಕ್ಕದಾಗಿ ಸಾಕಾಗಿತ್ತು ಕಾರು. ತುಂಬ ದೊಡ್ಡ ಕಾರು ಅವಶ್ಯಕತೆ ಇರಲಿಲ್ಲ ನಮಗೆ. ಸೊ ಸಿಂಪಲ್ಲಾಗಿ ತೊಗೊಂಡ್ವಿ ಅಷ್ಟೇ. ಇನ್ನು ನಮಗೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಿದ್ರು, ರೇಟೆಲ್ಲ. ಇನ್ನು ಕಾಫಿ ಕುಡಿದ್ವಿ. ಸಿಕ್ಕಾಪಟ್ಟೆ ತಲೆನೋವ್ತಿತ್ತು ನನಗಂತೂ. ಓಕೆ ಬಾಯ್. ವಿಡಿಯೋ